ಹಿಂಗಾಗುತ್ತೆ ಅಂತ ನಾನು ಯಾವತ್ತೂ ಏನು ಮಾಡ್ಕೊಂಡಿರಲಿಲ್ಲ. ನನಗಿಂಥ ಪರಿಸ್ಥಿತಿ ಬರುತ್ತೆ ಅಂದ್ಕೊಂಡಿರಲಿಲ್ಲ. ನಾನು ಸಾಯೋವರೆಗೂ ನಾನು ಯಾರ ಹತ್ರನೂ ಕೈ ಚಾಚಿ ಬೇಡ ಆಗಿಲ್ಲ. ನಾನು ಹಂಗಿದ್ದೀನಿ. ನಾನು ಯಾರ ಹತ್ರನೂ ಸುತ್ತರ್ಕೊಂಡು ಹೋಗಲ್ಲ. ನಾನು ಯಾರ ಹತ್ರನೂ ಹಿಂಗಿರಲ್ಲ ಅಂತ ಹೇಳಿ ನಾನು ಎಷ್ಟೆಲ್ಲ ನಾನು ಒಂಥರ ಎಷ್ಟು ನನ್ನ ಮೇಲೆ ನಾನು ಓಪ್ ಇಟ್ಕೊಂಡಿದ್ದೆ ಅಂದರೆ ನಿಜವಾಗ್ಲೂ ಅಷ್ಟು ನನ್ನ ಮೇಲೆ ನಾನು ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದೆ. ನಾನು ಯಾರ ಹತ್ರನೂ ನಾನು ಹೋಗಲ್ಲ, ನಾನು ಹಂಗಿದ್ದೀನಿ ಹಿಂಗಿದ್ದೀನಿ, ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನನ್ನ ಕನಸಲ್ಲೂ ಮನಸ್ಸಲ್ಲೂ ನಾನು ಊಹೆನೂ ಮಾಡ್ಕೊಂಡಿರಲಿಲ್ಲ. ನಾನು ಯೋಚನೆನೂ ಮಾಡಿರಲಿಲ್ಲ. ನನ್ನ ತಲೆಗೆ ಈ ರೀತಿ ಯೋಚನೆನೂ ಬಂದಿರಲಿಲ್ಲ. ಏನಪ್ಪ ಮಾಡಲಿ ಇವಾಗ ನನಗೇನಪ್ಪ ಇಂಥ ಪರಿಸ್ಥಿತಿ ಬಂತು ನೆನೆಸ್ಕೊಂಡ್ರೆ ತಲೆಯೆಲ್ಲ ತಿರುಗ್ತಾಯಿತ್ತು. ತಲೆಯೆಲ್ಲ ಹೊಡ್ತಾ ಬರ್ತಾಯಿದೆ. ರಾತ್ರಿಯಿಂದ ಯೋಚನೆ ಮಾಡಿ ಮಾಡಿ ನಿದ್ದೆ ಬರ್ತಾ ಇಲ್ಲ. ಇನ್ನೊಂದು ಕಡೆ ಎಲ್ಲಾದರೂ ನಿಧಿ ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ. ಎಲ್ಲಾದರೂ ನಮ್ಮ ಮಳೆ ಮನೆ ಹತ್ರ ಇರ್ಬೋದೇನೋ. ಮತ್ತೊಂದು ಸತಿ ಅದನ್ನು ನಿಧಿ ಇದು ಸಿಕ್ಕಿರೋ ಜಾಗನ ಒಂದು ಸತಿ ತಗ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ಸಾರಿ ಸಿಕ್ಕರೆ ಅತ್ಲಾಗೆ ಯಾರಿಗೂ ಕಾಮ್ದಂಗೆ ಅದನ್ನು ಎತ್ಕೊಂಬರ್ಬೋದು. ಆ ರೀತಿ ಯೋಚನೆ ಮಾಡ್ತೀನಿ. ಮತ್ತು ಅದನ್ನು ನಾನು ತೆಗ್ಸೋದು ಮತ್ತು ಅಲ್ಲಿ ಇಲ್ದಿದ್ರೆ ಏನು ಮಾಡೋದು, ನನಗದೇ ಚಿಂತೆ ಆಗೈತಿ. ತೆಗಿಸ್ಬೇಕು ಅಂತ ಅಲ್ಲಿ ಇನ್ನೊಂದು ಸತಿ. ಇವಾಗ ನಾನು ನೋಡ್ತಾ ಇದ್ದೀನಿ ಎಲ್ಲಾದರೂ ಮತ್ತೊಂದು ಸತಿ ಸಿಗ್ಬೋದು, ಸಿಕ್ಕರೆ ಸಾಕಪ್ಪ ಅಂತೇಳಿ. ಅದಕ್ಕೇ ನನಗೆ ಅವಾಗ ಒಂದು ಸತಿ ಕನ್ಸಲ್ಲಿ ಬಂದು ಹೇಳಿತ್ತು, ಅದು ನಿಜ ಆಗೋಯ್ತು. ಕನ್ಸಲ್ಲಿ ಏನು ಹೇಳಿತ್ತು ಅಂತಂದರೆ, ಇಲ್ಲ ನಾನು ನಿಮ್ಮ ಮನೆಗೆ ಎಷ್ಟು ದಿನ ನೆಲೆಸಿರ್ತೀನಿ ಅಂತ ಗೊತ್ತಿಲ್ಲ, ಯಾವಾಗ ಬೇಕಾದರೂ ನಿನ್ನ ಕೈ ಬಿಟ್ಟು ಹೋಗ್ಬೋದು ಅಂತೇಳಿ ನನಗೆ ಹೇಳಿತ್ತು. ನಾನು ಬಿಡಿದೆಲ್ಲ ಸುಳ್ಳು ಅಂದ್ಕೊಂಡೆ, ಆದರೆ ನಿಜ. ನಾನು ಅವಾಗ ಕೇಳಿದ್ದೆ, ಹಿಂಗೆ ಯಾರೋ ಹೇಳಿದ್ರು ನನಗೂ, ನಾನು ಕೇಳಿದ್ದೆ. ಈಗ ನಮಗೆ ನಿಧಿ ಸಿಗ್ತೈತೆ ಅನ್ನೋ ಸಮಯದಲ್ಲಿ ಸೊಸೆಯಾಗಿ ಬರ್ತೀಯ ಮಗಳಾಗಿ ಬರ್ತೀಯ ಅಂತ ನಾವು ಕೇಳಬೇಕಂತೆ. ಕೇಳಿದಾಗ ಸೊಸೆಯಾಗಿ ಬಂದರೆ ನಮ್ಮ ಮನೆಯಾಗೆ ಶಾಶ್ವತ, ಮಗಳಾಗಿ ಬಂದರೆ ಬೇರೆಯವ್ರ ಮನೆಗೆ. ನಾನು ಮಗಳಾಗಿ ಬರ್ತೀನಿ, ಹೆಣ್ಮಗಳಾಗಿ ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ ಅಂತ ಹೇಳಿತ್ತು. ನಾನು ಇರೋವರೆಗೂ ನಾನು ಚೆನ್ನಾಗಿ ನೋಡ್ಕೊ ಅಂತ ನಾನು ಚೆನ್ನಾಗಿ ಬಳಸ್ಕೊಂಡೆ, ಚೆನ್ನಾಗಿ ನೋಡ್ಕೊಂಡೆ. ಆದರೆ ನನ್ನ ಕೈ ಬಿಟ್ಟು ಹೋಗ್ಬಿಡ್ತು. ಮತ್ತೊಂದು ಸತಿ ಸಿಗಮ್ಮ ತಾಯಿ, ಎಲ್ಲಿದೆಯಾ ಲಕ್ಷ್ಮೀ ದೇವಿ, ನನಗೊಂದು ಸತಿ ಸಿಗಮ್ಮ, ಇನ್ನೊಂದು ಸತಿ ಸಿಗಮ್ಮ. ನನಗವಾಗ ಅನಿಸಿತ್ತು ನಾನು ಯಾವಾಗ ಕೈ ಬಿಟ್ಟು ಹೋಗ್ತೀನೋ ಅಂತೇಳಿ ಕನಸಲ್ಲಿ ಬಂದಿತ್ತು. ಅದು ನಿಜ ಆಗೋಗ್ಬಿಡ್ತು. ನಾನು ಏನು ಅಂದ್ಕೊಂಡಿದ್ದೆ ಅಂದರೆ, ನಾನು ಯಾವಾಗಲೂ ಸದಾ ಹಿಂಗೆ ಇರ್ತೀನಿ, ನಾನೇನು ಯಾರ ತಂಟೆ ಸವಾಸಕ್ಕೂ ಹೋಗಲ್ಲ, ನಾನು ಹೆಂಗಿರ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ. ಇವತ್ತು ಆ ವರ್ಷನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಅವನ್ನ ಹೇಳಿಸ್ದೆ. ಅವನು ಮಾಡ್ತಾ ಇದ್ದಾನೆ, ನನಗೊಂದು ಅದಿಗೊಂದಂದು ಏನು ಮಾಡ್ಕೊಂಡ್ಲಿ. ಎಲ್ಲ ಯೋಚನೆ ಮಾಡ್ತಾಯಿದ್ರೆ ತಲೆ ಎಲ್ಲ ಗಿರ್ರ ಅಂತ ಐತೆ. ಏನು ಮಾಡೋಣ ಇವಾಗ, ಏನು ಮಾಡೋಣ. ನಾನು ಮೊದಲಿನ ಥರ ಆಗಬೇಕು. ಆಗಬೇಕಂದ್ರೆ ನಾನು ಏನು ಮಾಡಬೇಕು? ನಿಧಿ ಮತ್ತೊಂದು ಸತಿ ತೆಗಿಬೇಕು, ನಿಧಿ ತೆಗಿಬೇಕು ನಿಧಿ ನಾನು. ಅಯ್ಯೋ ಅಮ್ಮ, ಏನಾಯ್ತು ಅಮ್ಮ? ಅಯ್ಯೋ ನಮ್ಮ ಅಮ್ಮನಿಗೆ ಏನಾಯ್ತು? ಅಮ್ಮ ಏನಾಯ್ತಮ್ಮ? ಅಯ್ಯೋ ನಾನು ಅಡುಗೆ ಮಾಡ್ತಾ ಇದ್ದೆ, ನನಗೆ ಅಡುಗೆ ಮಾಡೋಕ್ಕೆ ಬೇರೆ ಬರ್ತಾ ಇಲ್ಲ. ಏನೋ ಕೇಳೋಣ ಅಂತ ಬರೋ ಅಷ್ಟರಲ್ಲಿ, ಅಮ್ಮ ಯಾವಾಗ ಉಪ್ಪು ಹಾಕಬೇಕು, ಯಾವಾಗ ಖಾರ ಹಾಕಬೇಕು ಅಂತ ನಾನು ಕೇಳೋಣ ಅಂತ ಬರೋ ಅಷ್ಟರಲ್ಲಿ ಯಾಕಮ್ಮ ನಿನಗೆ ಹಿಂಗಾಗೈತೆ? ಅಮ್ಮ ಎದ್ದೋಳಮ್ಮ. ಅಮ್ಮ ಏನಾಯ್ತಮ್ಮ? ನಮ್ಮ ಅಮ್ಮನಿಗೆ ಏನೋ ಆಗೋಯ್ತು. ಅಮ್ಮ ಶಿವನಿ ಏನಾಯ್ತೆ? ಗೊತ್ತಿಲ್ಲ ಬಗೆಂಟಿ. ನಮ್ಮಮ್ಮ ಇದ್ಕಿದ್ದಂಗೆ ಹಿಂಗೆ ಬಿದ್ದೋಗ್ಬಿಟ್ಟೈತೆ. ಏನಾಯ್ತು ಅಂತ ಗೊತ್ತಿಲ್ಲ. ಯಾಕೋ ಗೊತ್ತಿಲ್ಲ, ಒಂಥರ ಬೇಜಾರಾಗಿತ್ತು. ಅವನ ಹತ್ರ ಬೇರೆ ಜಗಳ ಮಾಡ್ಕೊಂಬಂದಿತ್ತು. ಏನು ಮಾಡಲಿ? ಅವನು ನೋಡೇ ನೀನು ವಿರುದ್ಧವಾಗಿ ಮಾಡಿಬಿಟ್ಟೆ ಅಂತ ನಮ್ಮ ಮುಂದೆ ಇವಾಗ ಬಿಲ್ಡಪ್ ತೋರಿಸ್ತಾನೆ. ನಮ್ಮಮ್ಮ ಏನೇ ಅಂದ್ರು ನಿನ್ನ ಮುಂದೆ ಮಾತ್ರ ನಾನು ಸೋತೆ ಅಂತ ಯಾವತ್ತೂ ಒಪ್ಕೊಂಬಲ್ಲ ಕಣೋ. ನೀನೇನಾದರೂ ಮಾಡೋ, ನಾನು ಮಾಡಿದ್ದೀನಿ ಅಂತ ಮಾಡ್ತೀಯಲ್ಲೋ ನೀನು, ನನ್ನ ನೋಡ್ಕೊಂಡು ನೀನು ಮಾಡೋಣ ಅಂತ ಅವನ ಹತ್ರ ಜಗಳ ಮಾಡ್ಕೊಂಡು ಬಂತು. ಅದೇ ಎಲ್ಲೋ ಟೆನ್ಷನ್ ಮಾಡೈತಿ. ಏನೋ ಒಂದಿಟ್ಟು ಹೆಚ್ಚು ಕಮ್ಮಿ ಆಗಲಿ ಅವನಿಗೆ ಐದಾವೆ ಹೋಗಿ ನಾನೇನು ಕ್ಯಾಕ್ರು ಸೋತು ಬಿಡ್ತೀನಿ ಗುಲಾಮ. ಅದಕ್ಕೆ ಮತ್ತೆ ಯಾರ್ತಂಗನ ಗುದ್ದಾಡಕ್ಕೆ ಹೋಗ್ಬಾರ್ದು ಅಂಬೋದು. ಇಲ್ಲೋ ಟೆನ್ಷನ್ ಆಗುತ್ತೆ. ತಲೆಗೆ ಹಚ್ಕೊಂಡು ಒಟ್ಟುನು ಈಗ ನೋಡು ನಮಗೆ ಒಟ್ಟು ಇಲ್ಲದ್ದೇ ಸಮಸ್ಯೆಗಳಾಗ್ತವೆ. ಅದಕ್ಕೆ ಮತ್ತೆ ಯಾಕೆ ತಲೆ ಕೆಡಿಸಬಾರ್ದು. ಇವಾಗಿನ ಕಾಲದಾಗೆ ಉಂಡ್ಕೊಂಡು ನಾನು ಅದಕ್ಕೆ ಮತ್ತೆ ಉಂಡ್ಕೊಂಡು ಸುಮ್ಮನೆ ಅಲ್ಲೇ ಇಲ್ಲೋ ಅವ್ರ ಮಂತಕ್ಕೆ ಹಿಂಗೆ ಓಡಾಡ್ಕೊಂಡು ಸುಮ್ಮನೆ ಇರೋದು. ನಾನು ಯಾಕೆ ತಲೆ ಕೆಡ್ಸೋಕ್ಕೆ ಹೋಗಲ್ಲ. ಅಲ್ಲ ನೋಡು, ಇವಾಗ ತಲೆ ಕೆಡ್ಸ್ಕೊಂಡು ಹಿಂಗೆ ಆಗೋದು ನೋಡು. ಅದನ್ನೇ ತಲೆ ಕೆಡ್ಕೊಂಡು ತೊಯ್ಯ ಅಂತ ಏನೋ ಆಸ್ಪತ್ರೆಗೆ ಹಾಕಿ ನೀರು ಹಾಕೊಂಬಂದಿತ್ತು. ನೀರು ಹಾಕಿಲ್ಲ, ಬಾಟ್ಲೆ ನೀರು ಹಾಕೊಂದಿತ್ತ. ಅಮ್ಮ ಎದ್ದೋಳಮ್ಮ. ಅಮ್ಮ ಎದ್ದೋಳು. ಏನೋ ಆಗಲಿ ಹಿಂಗೆ ಸಾಯ್ಲೇಳು. ಇವಳು ನಮ್ಮ ಮತ್ತೆ ಸತ್ತರೆ ಎಲ್ಲ ಸರಿ ಹೋಗುತ್ತೆ. ಹಿಂಗೆ ಹೆಂಗೆ ಆಡ್ತಾಳೆ ಈ ಶಿವಾನಿಗೆ ಇಲ್ಲದ್ದೆಲ್ಲ ಹೇಳ್ಕೊಡ್ತಾಳೆ. ನಿನ್ನ ಗಂಡಗೆ ಹಂಗನ್ನು ಹಿಂಗನ್ನು ಹಿಂಗೆ ಹೇಳು ಅಂತೇಳಿ ಇಲ್ಲದ್ದೆಲ್ಲ ಹೇಳ್ಕೊಡ್ತಾಳೆ ಮಗಳಿಗೆ. ಇವಳನ್ನ ಮತ್ತೆ ಸತ್ತರೆ ಎಲ್ಲ ನೆಟ್ಗಾಗುತ್ತೆ. ಅದಕ್ಕೆ ಸಾಯ್ಲೇಳು. ಏನಾದರೂ ಬರಬಾರದು ಬಂತು ಇವಳು ಹೋದರೆ ಗೊಟ್ಟಕ್ಕಂದರೆ ಎಲ್ಲ ಸರಿ ಹೋಗುತ್ತೆ. ಇವಳು ಒಬ್ಬಳು ಇಲ್ಲ ಅಂತಂದರೆ ಸಾಕು. ಇವಳಲ್ಲ ಇವಳನ್ನ ಮತ್ತೆ
ಅವಳ ಮತ್ತೆ ಬುದ್ಧಿ ಮನೆ ಬಂದು ನಾನು ಸೇರ್ಕೊಂಡ್ಮೇಲೆ ಗೊತ್ತಾಯಿತು. ಇವಾಗಂತೂ ನನಗೆ ಅನ್ನೋಕ್ಕಾಗ್ತಿಲ್ಲ, ಅನುಭವ್ಸೋಕ್ಕಾಗ್ತಿಲ್ಲ ಅಂಥ ಪರಿಸ್ಥಿತಿ ನನಗಂತೂ. ಇವಾಗ ಏನು ಮಾಡಬೇಕು, ಏನು ಮಾತಾಡಬೇಕು ಅನ್ನೋದು ನನಗೆ ಗೊತ್ತಾಗಲ್ಲ. ಏನು ಮಾಡೋದು ಏನೋ ಇವಾಗ. ಅಯ್ಯೋ ದೇವ್ರೇ, ಇವಾಗಂತೂ ನನಗೆ ಎಷ್ಟು ಹಿಂಸೆ ಆಗೈತೆ ಅಂದ್ರೆ ನಿಜವಾಗ್ಲೂ ಅಷ್ಟು ಹಿಂಸೆ ಆಗೈತೆ. ಇಲ್ಲಿರೋಕ್ಕಾಗ್ತಾಯಿಲ್ಲ, ಹೋಗೋಕ್ಕಾಗ್ತಾಯಿಲ್ಲ. ಇವಾಗ ಏನು ಮಾಡೋಣ. ನಮ್ಮ ಋತು ಅಕ್ಕ ಮಾತಾಡ್ಸಿದ್ರೆ ಅವಳು ಮಾತಾಡ್ತಾ ಇಲ್ಲ. ತುಂಬ ಬೇಜಾರಾಗ್ತೈತೆ ನನಗಂತೂ. ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ. ನಾನು ಸಾಯಿಲ್ಲ, ನಾನು ಸುಮ್ಮನೆ ಹೋಗಿ ಮನೆ ಕೆಮ್ತೀನಿ. ಆ ರೂಮ್ನಾಕಿ ಯಾತ ನನ್ನ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಆಗ್ಲಿ ಸುಮ್ಮನೆ ಏನು ಇವಳಿಗೇನೇನು ಊರಾಗ್ಲಾರ್ಗೆಲ್ಲ ಬಂದ್ರೂ ಇವಳಿಗೆ ಬರಲ್ಲ ಮತ್ತೆ ಗೊತ್ತು. ಅಮ್ಮ ಅಮ್ಮ ಎದ್ದೇಳಮ್ಮ. ಅಮ್ಮ ಅಮ್ಮ ಏನಾಯ್ತು? ಯಾಕಮ್ಮ ಹಂಗಿದ್ದೋಗಿದೆ? ಅಯ್ಯೋ ಹಿಂಗೆ ಏನೋ ಯೋಚನೆ ಮಾಡ್ತಾ ಕೂತ್ಕೊಂಡೆ, ತಲೆ ಎಲ್ಲ ಗಿರ್ರ ಅಂದ್ಬಿಡ್ತು ಕಣಮ್ಮ. ಗಿರ್ರ ಅಂದ್ಬಿಡ್ತು. ಅಮ್ಮ ಯೋಚನೆ ಮಾಡಬೇಡಮ್ಮ. ಯಾಕಮ್ಮ ಯೋಚನೆ ಮಾಡ್ತೀಯ? ಯೋಚನೆ ಮಾಡಿ ನಿನಗೆ ಏನಾರ ಚೆನ್ನಾಗಿಲ್ದಂಗಾದ್ರೆ ಯಾರಮ್ಮ ಆಗ್ತಾರೆ? ಏನಾದರೂ ಹುಷಾರಿಲ್ದಂಗಾದ್ರೆ ಯಾರಮ್ಮ ಆಗ್ತಾರೆ? ಯೋಚನೆ ಮಾಡಬೇಡಮ್ಮ ನೀನು. ಯೋಚನೆ ಮಾಡಬೇಡ. ಆಗೋದಾಗ್ಲಿ ಹೋಗೋದೋಗ್ಲಿ ಯೋಚನೆ ಮಾಡಬೇಡಮ್ಮ ನೀನು. ಯೋಚನೆ ಮಾಡಬೇಡ. ಏನಾಗುತ್ತೋ ಆಗಲಿ. ಸುಮ್ಮನೆ ಯಾಕೆ ನೀನು ಇಲ್ಲೋದೆಲ್ಲ ಯೋಚನೆ ಮಾಡ್ಕೊಂಡು ತಲೆಗೆ ತಂದ್ಕೊಂತೀಯ? ಏನು ಯೋಚನೆ ಮಾಡಬೇಡಮ್ಮ ನೀನು. ಎಲ್ಲ ಯೋಚನೆ ಮಾಡ್ತೀನಿ, ನನ್ನ ಪರಿಸ್ಥಿತಿ ಯಾಕಪ್ಪ ಹಿಂಗಾಯ್ತು ಅಂತ ಯೋಚನೆ ಮಾಡಿ ತಲೆ ಎಲ್ಲ ಗಿರ್ರಂದೋಯ್ತು. ಏನು ಮಾಡೋಣ? ಯೋಚನೆ ಮಾಡಿ ಹಿಂಗೆ ಆಗ್ಬಿಡ್ತು ಕಣಮ್ಮ, ಆಗ್ಬಿಡ್ತು. ಏನು ಮಾಡೋಕ್ಕಾಗುತ್ತೆ? ಯೋಚನೆ ಮಾಡಿ ಹಿಂಗೆ ಆಗ್ಬಿಡ್ತು ಕಣಮ್ಮ. ಎತ್ತು ಕೂತ್ಕೊಂಡು ಯೋಚನೆ ಮಾಡಬೇಡ ರೀತಾ. ಏನು ಮಾಡೋಕ್ಕಾಗಲ್ಲ. ಎಂತಾಗೋ ಅವಾಗ ಮುಗ್ರಿಸುತ್ತೆ. ಎಲ್ಲರೂ ಈಗ ಹೆಂಗಿದ್ದವ್ರು ಹೆಂಗಾಗಿರೋರ್ನು ನೋಡಿದೀವಿ. ಏನು ಮಾಡೋಕ್ಕಾಗಲ್ಲ. ಒಂದೆರಡು ದಿನ ಪರಿಸ್ಥಿತಿ ಸುಧಾರಿಸೋವರೆಗೂ ಅಮ್ಮ ಯೋಚನೆ ಮಾಡಬೇಡಮ್ಮ. ಏನಾದರೂ ಹುಷಾರಿಲ್ದಂಗಾದ್ರೆ ನೀನು ಹೇಳ್ದೆ ಅವನ ಹತ್ರ ಜಗಳ ಆಡ್ಬೇಡ, ದರಿದ್ರದವನ ಹತ್ರ ಅಂತ. ಏನು ಮಾಡೋಣ? ನೀನು ಜಗಳ ಆಡಕ್ಕೆ ಹೋಗ್ತೀಯ ನೋಡಿರ ಶೀಟ್ ಬರುತ್ತೆ ನನಗೆ. ಎದುರಿಗೆ ಬಂದಾನ ನೀನು ನೋಡಿ ಸಹಿಸ್ಕೊಳಕ್ಕಾಗಲಿಲ್ಲ ಅಂದೇ ಬಿಟ್ಟೆ. ನಾನು ಮಾಡಿರೋದಕ್ಕೆ ಮಾಡ್ತೀಯಲ್ಲ ನೀನು. ನೀನು ಸ್ವಂತ ಬುದ್ಧಿ ಉಪಯೋಗಿಸಿ ಮಾಡಬೇಕು. ನಾನು ಮಾಡಿರೋದು ನೋಡಿ ಚೆನ್ನಾಗಾದ್ಲು ಹೋಟ್ಲ್ ಮಾಡೋದಕ್ಕೆ ಅಂತ ಹೇಳಿ ನೀನು ನನ್ನ ನೋಡ್ಕೊಂಡು ಮಾಡ್ತಾ ಇರೋದು ನೀನು ಅಂತ ಹೇಳಿದೆ. ನೀನು ಅವಾಗ ನನ್ನ ನೋಡ್ಕೊಂಡು ಮಾಡ್ದಲ್ಲ ಎಗ್ರೆಸ್ ಅಂಗಡಿನ ಅಂತ ಅವನು ಅದನ್ನ ಮಾಡ್ತಾನೆ. ಮಾತಾಡ್ತಾನೆ. ಏನು ಮಾಡ್ತೀಯ? ನೋಡ್ಬಾಗ್ಯಕ್ಕ ಇಂಥವೇ ಮಾಡೋದು. ನನಗೆಲ್ಲ ಯೋಚನೆ ಮಾಡಿದ್ರೆ ತಲೆ ತಿರುಗ್ದಂಗೆ ಆಗುತ್ತೆ. ಯೋಚನೆ ಮಾಡಬೇಡ ಬಿಡು ರೇತಾ. ಯೋಚನೆ ಮಾಡಿದರೆ ಸುಮ್ಮನೆ ಇಲ್ಲೂ ಸಮಸ್ಯೆ ಆಗುತ್ತೆ. ಯೋಚನೆ ಮಾಡಬೇಡ. ಯಾವತ್ತು ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ಆಗೋದಾಗಲಿ ಹೋಗೋದೋಗ್ಲಿ, ಸರಿನಾ? ಯೋಚನೆ ಮಾಡಬೇಡ. ಯೋಚನೆ ಮಾಡಿದ್ರೆ ಇಲ್ಲೋಡು ಸುಮ್ಮನೆ ಇವಾಗಿನ ಕಾಯಿಲೆಗೆ ಯೋಚನೆ ಮಾಡಿ ಇಲ್ಲೂ ಸಮಸ್ಯೆಗಳಾಗ್ತವೆ. ಯೋಚನೆ ಮಾಡಬೇಡ. ಸುಮ್ಕಿರ ಆಗಿದ್ದಾಗಲಿ ಇನ್ನೇನು ಮಾಡೋಕ್ಕಾಗುತ್ತೆ? ಹೆಂಗ ಪರಮಾತ್ಮ ಕಾಪಾಡ್ತಾನೆ ಬಿಡಮ್ಮ. ನಾವೇನು ಯಾರಿಗೇನು ಅನ್ಯಾಯ ಮಾಡಿಲ್ಲ. ನೀನು ಎಷ್ಟು ಜನ ಸಾಕಿದೀಯ, ಎಷ್ಟು ಜನ ಇವತ್ತು ಮನೆಗೆ ಇಕ್ಕೊಂಡು ನೋಡ್ಕೊಂಡಿದೀಯ. ನೀನು ಯಾರಿಗೆ ಆಗ್ಲಿಕ್ಕೆ ಅಷ್ಟಕ್ಕಾಗಿದೆಯಾ? ಸುಮ್ಕಿರು. ನೀನೇನು ಏನು ಯೋಚನೆ ಮಾಡೋಕೆ ಹೋಗ್ಬೇಡ. ಈ ನಡುವೆ ನೀನು ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಆಗಿದ್ದಾಗಲಿ ಹೋಗಿದ್ದೋಗ್ಲಿ. ಏನು ಮಾಡೋಕ್ಕಾಗುತ್ತೆ? ಏನು ಉಪವಾಸ ಇರೋಣ? ಕಷ್ಟ ಇಲ್ದಿದ್ರೆ ಹಂಗೋ ಉಪವಾಸ ಇರ್ಬೋದು. ಏನು ಕೂಲಿ ಮಾಡ್ಕೊಂಡು ತಿಂದ್ರೂ ನೆಮ್ಮದಿ ಆರೋಗ್ಯವಾಗಿರಬೇಕು. ಹೆಂಗೋ ಆಗುತ್ತೆ. ದುಡ್ಡಿಂದೇನು ಬಿಡು. ಆಡ್ಕೊಂಬಾರ ಎಷ್ಟು ದಿನ ಆಡ್ಕೊಂತಾರೆ ಅದನ್ನ ತಲೆಗಿಕ್ಕೊಂಡ್ರೆ ಆಗುತ್ತೇನಮ್ಮ ನೀನು? ನೋಡು ಹೆಂಗಿದ್ಲು ರೀತಾ, ಹೆಂಗಾದ್ಲು ಅಂತ ಆಡ್ಕೊಂತಾರೆ ಊರಾಗೆಲ್ಲನ. ಒಂಥರ ಇದಾದಂಗೆ ಆಗ್ಬಿಡುತ್ತೆ, ಸೇಮ್ ಆದಂಗೆ ಆಗ್ಬಿಡುತ್ತೆ. ಅಯ್ಯೋ ಸುಮ್ಕಿರು. ಆದರೂ ಆಗುತ್ತೆ. ನೀನೇನು ತಲೆ ಕೆಡಿಸ್ಕೋಬೇಡ. ಯೋಚನೆ ಮಾಡಿ ನನಗಂತೂ ತಲೆ ತಿರುಗುತ್ತೆ. ಹೋಗ್ಲಾಗಿ ರೀತಾ ಹೆಂಗಿದ್ಲು, ಹೆಂಗಾದ್ಲು ಅಂತಾರೆ ಊರಾಗೆಲ್ಲ ಜನ. ನಂಗೆ 9 ಅರ್ಧ ನನಗೆ ಹಿಂಗಾಗುತ್ತೆ. ಹೋಗತ್ಲ ನನಗೆ ಹೋಗಿರೋದಕ್ಕೆ ಬೇಜಾರಾಗಲ್ಲ. ಜನಗಳು ಅಂತಾರಲ್ಲಪ್ಪ ಹೆಂಗಿದ್ದವಳು ಅಂತಾರಲ್ಲಪ್ಪ. ಅದಕ್ಕೆ ಬೇಜಾರಾಗ್ತೈತೆ ನನಗೆ. ಏನು ಮಾಡೋಣ? ನೋಡ್ತಾ ಇರಿ. ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.